Ready? We'll start. See, first one, convert the statement into Roman number. So 5 into 4 is equal to 20. 5 L is there? 5, 5, 5, all 5. 4, 4, 4, 4, all 4. But B is not answer, correct? Then 20, L is the 20. So L is the 20. So 5, 4, 20. So A is the answer. Clear? Any doubt? Any doubt? Then how many prime numbers are there between 80 to 100? Correct? Now you tell me, ನನಗೆ ಹೇಳ್ರಿ 10 ರಿಂದ 20 ತನಕ ಸಾರಿ 0 to 10 0 to 10 ತನಕ ಎಷ್ಟು ಪ್ರೈಮ್ ನಂಬರ್ ಇದಾವೆ? ಎಷ್ಟು ನಂಬರ್ ಇದಾವೆ? 4 ಪ್ರೈಮ್ ನಂಬರ್ಸ್. 10 to 20 ಎಷ್ಟು ಪ್ರೈಮ್ ನಂಬರು? 4. 20 to 30 ಎಷ್ಟು ಪ್ರೈಮ್ ನಂಬರು? 2. 30 to 40 8. 2. Then 40 to 50 3. 50 to 60 2. 60 to 70 2. 70 to 80 3. 80 to 90 90 to 100 1 prime number. Correct? So ಹೆಂಗ್ ನೆನ್ಪಿಟ್ಕೋಬೇಕು? ಹೆಂಗ್ ಹೇಳಿದ್ ನೆನ್ಪಿಟ್ಕೊಳಕ್ಕೆ? ಡಬಲ್ 2 4 2 2 ಆಮೇಲೆ 3 3 2 2 3. ಕರೆಕ್ಟಾ? 3 2 2 3. ನೋಡಿ ಇಲ್ಲಿ ಫಸ್ಟ್ 4 4 2 2 ನಾ 2 ಆದ್ಮೇಲೆ ಏನ್ ಬರುತ್ತೆ? 3 ಬರುತ್ತೆ. 3 ಆದ್ಮೇಲೆ 2 ಆಮೇಲೆ 2 ಆದ್ಮೇಲೆ ಲೈಕ್ 3 2 2 3 ಉಲ್ಟಾ. ನೆಕ್ಸ್ಟ್ 2 1. ಕರೆಕ್ಟಾ? ಇವಾಗ ಕ್ವಶನ್ ಏನ್ ಕಂಡುಹಿಡಿಬೇಕು? ಕ್ವಶನ್ ಏನು? ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 80 to 100? 80 ಇಂದ 100 80 ಇಂದ 100 ಇಷ್ಟು ತಾನೆ. 3 + 2 ಅಲ್ಲಿ ಕೇಳಿರೋದು 80 to 100 70 ಇಂದಲ್ಲ 80 ಇಂದ. ಸೊ ದಿಸ್ ಒನ್ 2 + 1 3. ಟೋಟಲ್ ಹೌ ಮೆನಿ ಪ್ರೈಮ್ ನಂಬರ್ಸ್? 3. ಆನ್ಸರ್ ಕರೆಕ್ಟಾ? ಯಾರಿಗಾದ್ರು ಡೌಟ್ ಇದೆಯಾ? ಹಾ, ಬರ್ಕೊಳ್ಳಿ ಇವಾಗ. ರೈಟ್ ಫಾಸ್ಟ್. ಅದನ್ನ ಬರ್ಕೊಂಡಿದ್ರಾ? ಬರ್ಕೊಳ್ಳಿ ಬೇಗ. Next question 3. Tell. Choose the Roman number represent 100. ಇವಾಗ 1000 ಕೇಳಿದ್ಮೇಲೆ 100 ಕೇಳಬಾರ್ದು ಅಂತ ಏನೋ ರೂಲ್ಸ್ ಇದೆಯಾ? ಕೇಳ್ಬೋದಲ್ಲ? 500 ಕೇಳ್ಬೋದಲ್ಲ? ಅದಕ್ಕೆ ಇಲ್ಲಿ ಪಕ್ಕದಾಗ ಎಲ್ಲ ಆನ್ಸರ್ ಬರ್ಬಿಡ್ತೀನಿ. ಫಸ್ಟಿಗೆ ವಾಟ್? 10ಗೆ ಎಲ್ಲರಿಗೂ ಗೊತ್ತು ಎಕ್ಸ್, 50ಗೆ 100ಗೆ 500ಗೆ 1000ಗೆ ಕ್ವಶನ್ ಏನ್ ಕೊಟ್ಟವ್ರೆ? 1000. ಆನ್ಸರು ಎ. ಕ್ಲಿಯರ್? ಎನಿ ಡೌಟ್? ಕ್ಯಾನ್ ಯು ಮೂವ್? 80,905 is represented in number as. So ಫಸ್ಟ್ 3 ನಂಬರ್ ಆದ್ಮೇಲೆ ಕಾಮ ಇಲ್ಲಿ ನೋಡು 80. ಸೊ 80,905. ಸೊ ಆಪ್ಷನ್ ಇದ್ಯಾಕೆ ಬರಲ್ಲ ಆನ್ಸರು? ದಿಸ್ ಈಸ್ 8095. ಕರೆಕ್ಟಾ? ಇದೆಷ್ಟಾಗುತ್ತೆ ಹಂಗಾದ್ರೆ? 80,09,005. ಇದೆಷ್ಟಾಗುತ್ತೆ? 8,09,005. ಈ ತರ ಕ್ವಶನ್ ಬರ್ಬೋದು, ಚಾನ್ಸಸ್ ಇದೆ. ವಿಲ್ ಮೂವ್ ನೆಕ್ಸ್ಟ್. ದಿಸ್ ಒನ್ ಸುಮಿತ್ ಸ್ಕೋರ್ಡ್ CDL ಆನ್ಯುವಲ್ ಎಕ್ಸಾಮಿನೇಷನ್. ವಾಟ್ ಈಸ್ ದ ಇಂದು ಅರಬಿಕ್ ನಂಬರ್? ಕರೆಕ್ಟಾ? ಫಸ್ಟ್ ಹೆಂಗ್ ಹೋಗ್ಬೇಕು? ಉಲ್ಟಾ. ಹೆಂಗಾದ್ರೂ ಮಾಡ್ರಿ. ಇವಾಗ ಸಿ ಅಂದ್ರೆ ಎಷ್ಟಪ್ಪ? 100. ಡಿ ಅಂದ್ರೆ ಎಷ್ಟಪ್ಪ? 500. ಹಿಂದೆ ಬರ್ದು ಎಷ್ಟಿದಪ್ಪ? ಇದು 400. ಕರೆಕ್ಟಾ? ಪ್ಲಸ್ ಎಲ್ ಅಂದ್ರೆ ಎಷ್ಟಪ್ಪ? 50. ಎಲ್ ಪ್ಲಸ್ ಇದೊಂದು 30 ಎಷ್ಟಾಯ್ತು ಹಂಗಾರೆ? 80. ಇದೆಷ್ಟಪ್ಪ? 400. ಆಪ್ಷನ್ ಕ್ಲಿಯರ್? ಎನಿ ಡೌಟ್? 6th one Indo Arabic number x1x 19. Clear?
Any doubt? More. Check. Which one of the following number has greatest value in 1000 place? 1000 place ಯಾವುದು? Ones, tens, 100, 1000. Ones, tens, 100, 1000. Ones, tens, 100, 1000. Ones, tens, 100, 1000. ದೊಡ್ಡ ನಂಬರ್ ಯಾವುದು? 7. Answer? Any doubt? Move agla. Smallest 7-digit number formed by. Smallest number andre ಫಸ್ಟ್ ಸ್ಮಾಲೆಸ್ಟ್ ನಂಬರ್ ತಗೊಳ್ರಿ, 0 ಬರುತ್ತೆ, ಕರೆಕ್ಟಾ? 03. ಬಟ್ ಆದ್ರೆ ಈ ತರ ತಗೋಬಾರ್ದು, ಯಾಕೆಂದ್ರೆ ಫಸ್ಟ್ ಗೆ 0 ಫಸ್ಟ್ ತಗೊಂಡ್ರೆ ದೇರ್ ಇಸ್ ನೋ ವ್ಯಾಲ್ಯೂ. ಸೊ ಐ ವಿಲ್ ರೈಟ್ 30, ನೆಕ್ಸ್ಟ್ 4, ನೆಕ್ಸ್ಟ್ 5, ನೆಕ್ಸ್ಟ್ 6, 7, 9. 2, 4, 6, 7 ನಂಬರ್. 2, 4, 6, 7 ನಂಬರ್. ಯಾವುದು ಆನ್ಸರ್? ಡಿ. ಎನಿ ಡೌಟ್? ಮುಂದಕ್ಕೆ ಹೋಗ್ಲಾ? F is a see if A is a predecessor of B. Predecessor ಅಂದ್ರೆ one number B, one number ಕಡಿಮೆ ಅಂತ, ಕರೆಕ್ಟಾ? A is a predecessor of B ಅಂದ್ರೆ ಏನ್ ಬರೀತೀನಿ? A minus 1 equal to B ಅಂತ ಬರ್ದೆ. B ಅಂದ್ರೆ ಎಷ್ಟು? A is the predecessor of B. ಓ ಓಕೆ ನಾನು A equal to predecessor of B. ಅವಾಗ ಏನಾಗುತ್ತೆ? B minus 1. Wait. Then B of B 9. So A is equal to ಏನಾಗುತ್ತೆ? 9 minus 1 8. A is equal to 8. Wait. Then value of A minus B and B minus A. ಕರೆಕ್ಟಾ? B ವ್ಯಾಲ್ಯೂ ಎಷ್ಟು ಹಂಗಂದ್ರೆ? B ವ್ಯಾಲ್ಯೂ 9, A ವ್ಯಾಲ್ಯೂ 8. A minus B ಅಂದ್ರೆ ಎಷ್ಟು? 8 minus 9. 8 minus 9 is minus 1. B minus A ಅಂದ್ರೆ 9 minus 8 equal to 1. Minus 1, 1. Answer? Any doubt? We'll move next. ಮುಂದಕ್ಕೆ ಹೋಗ್ಲಾ? 10th question. Give the Arabic representation of following number. ಯಾವುದು? X L. L ಅಂದ್ರೆ 50. X ಹಿಂದೆ ಇದ್ರೆ 110 ಮೈನಸ್ ಮಾಡ್ಬೇಕು. ಅವಾಗ ಎಷ್ಟು ಆನ್ಸರ್? 40. ಓಕೆ, ನೆಕ್ಸ್ಟ್ ಕ್ವಶನ್. Take next question. See, the population of city is 37,000. ಇದು ಇಂಪಾರ್ಟೆಂಟ್. The difference between smallest 5-digit number and the greatest 5-digit number. What is smallest 5-digit number ಯಾವುದು? ಯಾವುದು? No. Smallest digit is 5 digit ತಾನೆ? 999. ಸ್ಮಾಲೆಸ್ಟ್ 999 ಅದನ್ಕೋ. ಇವಾಗ ನಾನು ಇಲ್ಲಿ 5 ಡಿಜಿಟ್ ಹಾಕಿದೆ ಅನ್ಕೋ. 2 4 ಇದೆಷ್ಟಾಯ್ತು? ಇದು 10,000. ಇದು 19. ಸ್ಮಾಲೆಸ್ಟ್ ಡಿಜಿಟ್, ಸಾರಿ, ಎಷ್ಟು ಸ್ಮಾಲ್ ಡಿಜಿಟ್? 1000. 10,000. ಕರೆಕ್ಟಾ? ಗ್ರೇಟೆಸ್ಟ್ 5-digit ನಂಬರ್ ಯಾವುದು? ಗ್ರೇಟೆಸ್ಟ್ 5-digit ನಂಬರ್ ಎಷ್ಟು? 1 2 3 4 5. ಕರೆಕ್ಟಾ? ಇವಾಗ ಏನ್ ಮಾಡಬೇಕು? ಡಿಫ್ರೆನ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಫ್ರೆನ್ಸ್? ಸಬ್ಟ್ರಾಕ್ಟ್. 9 ಅಲ್ಲಿ ಕೇಳಿರೋದು ಡಿಫ್ರೆನ್ಸ್ ಬಿಟ್ವೀನ್ ಸ್ಮಾಲೆಸ್ಟ್ 5-digit ನಂಬರ್. Smallest. The difference between the smallest 5-digit number
ಅಂಡ್ ದ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್. ಅದರಲ್ಲಿ 10,000ನ ಮೈನಸ್ ಮಾಡ್ರಿ, ಎಷ್ಟು ಬರುತ್ತೆ? ಹೌದಾ? ಬಟ್ ಕ್ವಶನಲ್ಲಿ 8,000 9 ಆನ್ಸರು ಸಿ. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡ್ತೀರಾ? ಯಾರು ಸಾಲ್ವ್ ಮಾಡಿಲ್ಲಲ್ಲ, ಯಾರು ಮಾಡಿಲ್ಲ ಅವ್ರು ಕ್ವಶನ್ ನಂಬರ್ ಬರ್ಕೊಳ್ಳಿ. ಕ್ವಶನ್ ನಂಬರ್ ಬರ್ಕೊಂಡ್ಬಿಟ್ಟು ಆನ್ಸರ್ ಬರ್ಕೊಂತ ಹೋಗ್ರಿ. ಅರ್ಥ ಆಯ್ತಾ? ಟೇಕ್ ನೆಕ್ಸ್ಟ್ 12th ಒನ್ ಯಾರು ಹೇಳ್ತೀರಾ ಮೀನಿಂಗ್ ಅದ್ರದ್ದು? ಕ್ವಶನ್ ಮೀನಿಂಗ್ ಏನಂತೆ ಹೇಳಮ್ಮ. ಹಾಂ, ಒಂದು ಸಿಟಿಯಲ್ಲಿ 3,78,982 ಜನ ಇದ್ದಾರೆ. ಓಕೆ, ನೋ 1,26,781 ಯಾರಿದ್ದಾರೆ? ಮೆನ್ ಇದ್ದಾನೆ. ಆಮೇಲೆ ವುಮೆನ್ ಎಷ್ಟಿದ್ದಾರೆ? 1,12,055 ಇದ್ದಾರೆ. ಹೌ ಮೆನಿ ಚಿಲ್ಡ್ರನ್ಸ್? ಹಂಗಾರೆ ಚಿಲ್ಡ್ರನ್ ಕಂಡು ಹಿಡಿಬೇಕು. ಹಂಗಾರೆ ಏನು ಮಾಡಬೇಕು? ಚಿಲ್ಡ್ರನ್ಸ್ ಕಂಡು ಹಿಡಿಬೇಕಂದ್ರೆ ಇದನ್ನು ಆ್ಯಡ್ ಮಾಡಿ ಆಮೇಲೆ ಇದನ್ನ ಏನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. ಕರೆಕ್ಟಾ? ಹಾಂ, ಇದನ್ನು ಆ್ಯಡ್ ಮಾಡ್ರಿ, ಎಷ್ಟು ಬರುತ್ತೆ ಹೇಳ್ರಪ್ಪ? ಅಲ್ಲೇ ಹೇಳಲ್ಲ. 1 2 6 7 8 1 ನೋಡು, ಯಾರು ಮಾಡ್ತಾವ್ರ ಅವ್ರು ಮಾಡ್ತಾವ್ರೆ, ಯಾರು ಮಾಡ್ತಾ ಇಲ್ಲ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಮುಖ ನೋಡ್ತಾವ್ರೆ. ದೆನ್ ಹ್ಯಾಡ್ 1 + 5 8 + 5 13 3 1 ಕ್ಯಾರಿ. ಕರೆಕ್ಟಾ? 7 + 7 14 + 1 15ಗೆ 1 ಕ್ಯಾರಿ. 6 + 1 3 9 2 + 1 3. ಇವಾಗ ಯಾವ್ದು ಸಪ್ರೇಟ್ ಮಾಡಬೇಕು? ಟೋಟಲ್ ಪಾಪ್ಯುಲೇಷನ್. ಸೊ 3 7 ನಾನು ಇದರಲ್ಲೇ ಮಾಡ್ಬಿಡ್ತೀನಿ. 2 3 9 5 3 6 ಸಪ್ರಾಕ್ಟ್ ಮೈನಸ್ 2 ಅಲ್ಲಿ 6 ಹೋದ್ರೆ ಏನು ಮಾಡಲಿ? ಅಳಿಸ್ಬಿಡ್ಲಾ? ಬರತ್ತಕ್ಕ ಎಷ್ಟಾಯ್ತು? 12 ಅಲ್ಲಿ 6 ಹೋದ್ರೆ ಎಷ್ಟು ಉಳಿತು? 7 ಅಲ್ಲಿ 3 ಹೋದ್ರೆ 9 ಅಲ್ಲಿ 5 ಹೋದ್ರೆ ನೋಡ್ರಿ, ಸಾಕು ಮಾಡ್ಕೊಂತ ಕುತ್ಕೋಬೇಡ್ರಿ. 4 4 6 ಹಂಗೆ ಇಲ್ಲಿ 3 ಇದಾವೆ. ಆಯ್ತಾ? ಇನ್ನೊಂದು ಮಾಡ್ರಿ. ಎಷ್ಟು ತಡಿ ನೋಡೋಣ. ಇಲ್ಲಿ ಎಷ್ಟು ಉಳಿತೀನಿ ನಾ? 8 ಅಲ್ಲಿ 9 ಹೋದ್ರೆ 8 ಅಲ್ಲಿ 9 9 ಅಲ್ಲೇ ಏನ ಬಂತವನಿಗ್ಲೈ? ಹಾಂ ಓಕೆ, 18 ಅಲ್ಲಿ 9 ಹೋದ್ರೆ ಎಲ್ಲಿದೆ ಆಪ್ಷನ್? ಡಿ ಅಲ್ಲಿ ಇದೆಯಾ? ಹಾಂ ಇಲ್ಲೂ ಇದೆ ಅಲ್ಲೂ ಇದೆ. ಮತ್ತೆ ಇನ್ನೊಂದ್ಸಲಿ ಮಾಡ್ರಿ. ಅವಾಗ ಇಲ್ಲಿ ಎಷ್ಟು ಉಳಿತು? 6 ಅಲ್ಲಿ 3 ಹೋದ್ರೆ ಎಲ್ಲಿದೆ ಆಪ್ಷನ್? ಅಲ್ಲೂ ಇದೆ ಇಲ್ಲೂ ಇದೆ. ಡಿ 3 9 4 4 4 6. ಎನಿ ಡೌಟ್? ಅರ್ಥ ಆಗ್ತಿದೆಯಾ? ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೋಬೇಕು ಫಸ್ಟು. ಮಿನಿಮಮ್ 25 ಪ್ರಾಬ್ಲಮ್ ಮಾಡ್ಬೇಕು ಇವತ್ತು. ಬರ್ಕೊಂಡ್ರಾ? ಆನ್ಲೈನ್ ಪೀಪಲ್, ಯು ಸ್ಟಾಪ್ ದ ವಿಡಿಯೋ ಅಂಡ್ ರೈಟ್. ನೆಕ್ಸ್ಟ್ ಕ್ವಶನ್. ಫುಲ್ ಈಸಿ. ವೆಯ್ಟ್ ಮಾಡ್ರಿ, ಗೊತ್ತಾಗುತ್ತೆ. ಕರೆಕ್ಟಾಗಿ ಹೇಳ್ರಿ, ನ್ಯಾಯವಾಗಿ ಹೇಳ್ರಿ, ಎದೆ ಮುಡ್ಕೊಂಡು. ಆಯ್ತಾ? ಯಾರು ನ್ಯಾಯವಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ ಬಂದಿರ? ನಿಜ ಹೇಳ್ರಿ, ನಾ ಏನು ಬೈಯಲ್ಲ, ಹೊಡೆಯಲ್ಲ. ಕೈ ಎತ್ರಿ. ಯಾರು ಕರೆಕ್ಟಾಗಿ ಹೇಳ್ರಿ, ಏನು ಪ್ರಾಬ್ಲಮ್ ಇಲ್ಲ. ನೀವು ತಪ್ಪು ಮಾಡಿದ್ರಿ, ಏನು ಪ್ರಾಬ್ಲಮ್ ಇಲ್ಲ. ನೀನು ಮಾಡಿದ್ಯಾ 75 ಪ್ರಾಬ್ಲಮ್ಮು? ಮಾಡಿದ್ರಿ ನಿನ್ನೆ ಮನೆಯಲ್ಲಿ. ಸರಿ, ನಿಮಗೆ 75 ಪ್ರಾಬ್ಲಮ್ ಜಾಸ್ತಿ ಆಯಿತು ಅಂದರೆ ಹೇಳ್ರಿ, ಸರ್ ಜಾಸ್ತಿ ಆಯಿತು ಅಂತ. ನಾನು 30 ಪ್ರಾಬ್ಲಮ್ ಕೊಡ್ತೀನಿ. ಹಾಂ, ಮಾಡ್ಬೋದಾ?
ನನ್ನ ಕ್ವಶನ್ ಏನು ಕೇಳಿದ್ದೇಳು? 75 ಪ್ರಾಬ್ಲಮ್ ಓನಾಗೆ ನ್ಯಾಯವಾಗಿ ಸರ್ ನಾನು ಕೂತ್ಕೊಂಡು ಪೇಪರ್ ತೊಗೊಂಡು ಸಾಲ್ವ್ ಮಾಡಿದೆ ಸರ್ ಅಂದ್ರೆ ಜನ. ನಿಜ ಹೇಳ್ರಿ, ಸುಳ್ಳು. ನಾನೇನು ನೀವೇನು ತಪ್ಪು ಮಾಡಿದ್ರಿ? ಮಾಡಿಲ್ಲ ಅಂದರೆ ಹೊಡೆಯಲ್ಲ. ಹಾಂ, ಯಾವುದು ಬರಲ್ಲ ಅದನ್ನ ಬಿಟ್ಬಿಟ್ಟಿದ್ದೀರಾ, ಕರೆಕ್ಟಾ? ಯಾವುದು ಬರುತ್ತೆ ಅದು ಮಾಡಿದ್ದೀರಾ. ಸ್ಕ್ವೇರ್ ರೂಟ್ ಬಿಟ್ಟಿದೆಯಾ ನೋಡಿಲಿ. ನಿಮಗೆ ಜಾಸ್ತಿ ಆದರೆ ಕೇಳ್ರಿ ಸರ್, ಜಾಸ್ತಿ ಆದರೆ ಬೇಡ ಸರ್ ನಾನು 30 ಕೊಡ್ತೀನಿ, ಬಟ್ ಕೊಟ್ಟಿರೋ ಕ್ವಶನ್ನ ನ್ಯಾಯವಾಗಿ ಮಾಡಬೇಕು. ಅರ್ಥ ಆಯ್ತಾ? ಹಾಂ, ಹೇಳ್ಕೊಡ್ತೀನಿ. ಸ್ಕ್ವೇರ್ ರೂಟ್ ಹೇಳ್ಕೊಡ್ತೀನಿ. ಹೋಗೋಣ ಫಸ್ಟು. ಎಷ್ಟನೇ ಕ್ವಶನ್ ಇವಾಗ? 13th ಕ್ವಶನ್. ಹಾಂ, ವಾಟ್ ಈಸ್ ದ ಸಮ್ ಆಫ್ ಸಕ್ಸೆಸರ್ ಆಫ್ ನಂಬರ್? ಸಕ್ಸೆಸರ್ ಅಂದ್ರೇನು? ನಂಬರ್ ಆ್ಯಡ್ ಮಾಡು. ಸೊ 2ಕ್ಕೂ ಒಂದು ನಂಬರ್ ಆ್ಯಡ್ ಮಾಡ್ರಿ. ಇದಕ್ಕೆ ಎಷ್ಟು ಬರುತ್ತೆ ಸಕ್ಸೆಸರ್ ಅಂದರೆ? 4 9 3 7. ಈ ಸಕ್ಸೆಸರ್ ಆಫ್ ನಂಬರ್ ಅಂತ ಕೇಳಿಲ್ಲ ಅವನು. ವಾಟ್ ಈಸ್ ದ ಸಮ್ ಆಫ್? ಸಮ್ ಅಂದ್ರೆ ಫಸ್ಟ್ 2 ಆ್ಯಡ್ ಮಾಡ್ಬಿಡು. 2 ಆ್ಯಡ್ ಮಾಡಿ ಆಮೇಲೆ ಒಂದು ನಂಬರ್ ಜಾಸ್ತಿ ಮಾಡಿ. 4 9 3 6 1 5 9 5 ಆ್ಯಡ್ ಮಾಡಿ. ಎಷ್ಟು ಬರುತ್ತೆ ಹೇಳ್ರಿ? 6 ಎಷ್ಟೇದು? 6,531. ಆದರೆ ಕ್ವಶನ್ ಸಿ ಇಲ್ಲಿ ಕ್ವಶನ್ ಕೇಳಿರೋದು. ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಡ್ರಿ, ಸ್ವಲ್ಪ ಮಿಸ್ ಆದ್ರೂ ಓದಂಗೆ. ವಾಟ್ ಈಸ್ ದ ಸಮ್ ಆಫ್ ಸಕ್ಸೆಸರ್? ಫಸ್ಟಿಗೆ ಏನ್ ಮಾಡ್ಬೇಕು? ಸಕ್ಸೆಸರ್ ಮಾಡಿ ಆಮೇಲೆ ಸಮ್ ಮಾಡಬೇಕು. ಸಮ್ ಆಫ್ ದ ಸಕ್ಸೆಸರ್ ಆಫ್ ದ ನಂಬರ್. ಸೊ ವಾಟ್ ಈಸ್ ಸಕ್ಸೆಸರ್ ಆಫ್ 4936? 4937 ಕರೆಕ್ಟಾ? ನೆಕ್ಸ್ಟ್ ಸಕ್ಸೆಸರ್ ಯಾವುದು? 1596. ಆಡ್ ಬೋತ್. 7 + 6 13. 13 ಅಂದ್ರೆ ಆನ್ಸರು ಇಲ್ಲಿದೆ ನೋಡಿ 3. ಮತ್ತೆ ಮಾಡಕ್ ಹೋಗಲ್ಲ. ಇಲ್ಲ ಬರಲ್ಲ. ಬರುತ್ತಾ? 2 ಆ್ಯಡ್ ಮಾಡಿದ್ರೆ 5 + 4 ಎಷ್ಟು ಬರುತ್ತೆ? 9 + 1 10 ಬರುತ್ತೆ. ಬರಲ್ಲ. 6 + 5 11 + 1 ಮಾಡಮ್ಮ. ನಿಂದು ಏನದು ಇದು ಮಾಡ್ಬಿಡೋಣ. ಇವ್ ನೋಡಿ 4936 1595 ಕರೆಕ್ಟಾ? ಆಡ್ ಮಾಡು. 6 + 5 11ಗೆ 1 ಕರೆಕ್ಟಾ? 1 ಕ್ಯಾರಿ. ಸಕ್ಸೆಸರ್ ಅಂದ್ರೆ ಒಂದು ನಂಬರ್ನ ಆ್ಯಡ್ ಮಾಡೋದು. 2 ಬರಬೇಕಲ್ಲ. ಏನಿದೆ ಆನ್ಸರ್? 2 ಅಲ್ಲಿಲ್ಲ. ಯಾವ ನಂಬರ್ಗೆ? ನಾನು ಅದನ್ನೇ ಮಾಡಿದ್ದಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಯೂನಿಟ್ ಡಿಜಿಟ್ ಇನ್ ದ ಪ್ರಾಡಕ್ಟ್ ಆಫ್. ನೋಡಿ, ಇಂಥ ಕ್ವಶನ್ ಗ್ಯಾರಂಟಿ ಬರುತ್ತೆ. ಮಾಡಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಕೂತ್ಕೊಂಡು ಸುಮ್ಮನೆ ಮಲ್ಟಿಪ್ಲೈ ಮಾಡಬಾರ್ದು ಮಂಗ ತರ. ಏನ್ ಮಾಡ್ಬೇಕು? ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡ್ರಿ. 1 6 ಆನ್ಸರು. ಯಾಕೆ ಅಂದ್ರೆ ಇವಾಗ 2 ಮಲ್ಟಿಪ್ಲೈ ಮಾಡಿದೆ ಅನ್ಕೋ, ಅಲ್ಲಿ ಕ್ವಶನ್ ಕೇಳಿದೇನೋ ಯೂನಿಟ್ ಡಿಜಿಟ್ ತಾನೆ. ಹಾಗಾದ್ರೆ ಫಸ್ಟ್ ನಂಬರ್ ಏನಂತ ಮಾತ್ರ ಬೇಕು, ಎಲ್ಲ ಬೇಕಾಗಿಲ್ಲ. ಅದಕ್ಕೆ ಫಸ್ಟ್ ನಂಬರ್ ಮಾತ್ರ ಮಲ್ಟಿಪ್ಲೈ ಮಾಡ್ರಿ. 1 6 6 ಆನ್ಸರ್ ಇದಲ್ಲ. ಮತ್ತಿನ್ನೇನು ನಿಮ್ಮ ಪ್ರಾಬ್ಲಮ್? ನೀವೇನ್ ಮಾಡ್ತೀರಿ ಗೊತ್ತಾ? ಪ್ರಾಬ್ಲಮ್ ಮಲ್ಟಿಪ್ಲೈ ಮಾಡ್ತೀರಿ ಎಲ್ಲ ನಂಬರು, ಆಯ್ತಾ? ಇವಾಗ ಮಲ್ಟಿಪ್ಲೈ ಮಾಡಿ. ನೀವು ಮಾಡೋ ತಪ್ಪು ಏನು ಗೊತ್ತಾ? 1 6 6 2 3 4 ಕರೆಕ್ಟಾ? 1 2 2 1 3 3 1 4 4 2 6 12 2 1 ಕ್ಯಾರಿ. 2 2 4 4 + 1 5 2 3 6 then 2 4 8 3 6 what 3 6 18 18 1 ಕ್ಯಾರಿ. 3 2 6 6 + 1 6 + 1 3 6 18 6 7 then 3 4 12 2 1 ಕ್ಯಾರಿ. 3 4 12 + 1 13 ಕರೆಕ್ಟಾ? ನೆಕ್ಸ್ಟ್ ಹಿಂಗೆಲ್ಲ ಮಾಡಿ ಆ್ಯಡ್ ಮಾಡಿಕೊಂಡು ಅವಾಗ ಇಲ್ಲಿ ಫಸ್ಟು ಅಂತ ಹೇಳೋ ಬದಲಿ
ಫಸ್ಟ್ ನಂಬರ್ನೇ ಮಲ್ಟಿಪ್ಲೈ ಮಾಡಿ ಇಡ್ಬೋದಲ್ಲ, ಕರೆಕ್ಟಾ? ಸೊ ಡೋಂಟ್ ವೇಸ್ಟ್ ಟೈಮ್. ಮ್ಯಾಥ್ಸಿಗೆ ಜಾಸ್ತಿ ಟೈಮ್ ಇರಲ್ಲ ನಿಮಗೆ. ಮ್ಯಾಥ್ಸಿಗೆ ಎಷ್ಟಿರುತ್ತೆ? ಬರೇ 30 ಮಿನಿಟ್ಸಲ್ಲಿ ಸಾಲ್ವ್ ಮಾಡಬೇಕು. ಈಗ rate that answer. So listen, this question is very important. Average age of ABC is how much? Correct? If the average age of A and C is 9 years. ನಾನು ಕೊಟ್ಟಿರೋ ಕ್ವಶನ್ ಫಸ್ಟ್ ಬರ್ಕೊಂತೀನಿ. ಏನಂತ? ಅವರೇಜ್ ಏಜ್ ಆಫ್ ABC is 10. ಹಾಗಾದ್ರೆ ಅವರೇಜ್ ಏಜ್ ಹೆಂಗ್ ಕಂಡುಹಿಡಿಯೋದು? A ಪ್ಲಸ್ B ಪ್ಲಸ್ C ಎಷ್ಟು ನಂಬರ್ ಇದಾವೆ? 3 ನಂಬರ್. ಅವರೇಜ್ ಮಾಡಿ ಎಷ್ಟು ಬರುತ್ತೆ? 10. ಇನ್ನೊಂದು ಕಂಡೀಷನ್ ಇದೆ. ನೆಕ್ಸ್ಟ್ ಕಂಡೀಷನ್ ಏನು? ಇಫ್ ದ ಅವರೇಜ್ ಏಜ್ ಆಫ್ A ಅಂಡ್ C is 9. ಅವಾಗ ಹೆಂಗ್ ಬರೀಬಹುದು ಅದನ್ನ? A ಪ್ಲಸ್ C ಅಂದ್ರೆ ಅವರೇಜ್, ಅದಕ್ಕೆ 2 ನಂಬರ್ ಅದಕ್ಕೆ ಡಿವೈಡ್ ಬೈ 2 ಇಸ್ ಈಕ್ವಲ್ ಟು ಎಷ್ಟಿದಾವೆ? 9. ಕರೆಕ್ಟಾ? ಇವಾಗ A ಅಂಡ್ C ವ್ಯಾಲ್ಯೂ ಕಂಡು ಹಿಡಿತೀನಿ. 2 ಇಲ್ಲಿ ಮಲ್ಟಿಪ್ಲೈ ಮಾಡ್ಬೋದಾ? A ಪ್ಲಸ್ C ಇಸ್ ಈಕ್ವಲ್ ಟು ಎಷ್ಟಾಯ್ತು? 18. A ಮತ್ತೆ C ನ ವ್ಯಾಲ್ಯೂನ 18 ಹಾಕೊಂಡ್ರೆ B ವ್ಯಾಲ್ಯೂ ಸಿಗುತ್ತಾ? ಸೊ ನಾನು ಇವಾಗ ಅದನ್ನ ಹಿಂಗ್ ಬರ್ಕೋತೀನಿ ಈ ಕ್ವಶನ್. ಸೊ ದಿಸ್ ಕ್ವಶನ್ ಸ್ಟಾರ್ ಇಸ್ ರಿಟರ್ನ್ ಆಸ್ ಲೈಕ್ ದಿಸ್: A ಪ್ಲಸ್ C ಪ್ಲಸ್ B ಈಕ್ವಲ್ ಟು ವೇಟ್ ಇದು ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ? A ಪ್ಲಸ್ B ಪ್ಲಸ್ C ಇಸ್ ಈಕ್ವಲ್ ಟು 30 ಬರುತ್ತೆ. ಕರೆಕ್ಟಾ? ಸೊ ಇವಾಗ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 30. A ಪ್ಲಸ್ C ಅಂದ್ರೆ ಎಷ್ಟು? 18. 18 ಪ್ಲಸ್ B ಇಸ್ ಈಕ್ವಲ್ ಟು 30. 18 ಈ ಕಡೆ ಶಿಫ್ಟ್ ಮಾಡ್ಕೊ, B ವ್ಯಾಲ್ಯೂ ಸಿಗುತ್ತೆ. 30 ಮೈನಸ್ 18 ಇಸ್ ಈಕ್ವಲ್ ಟು ಬಂತ ಆನ್ಸರು? B ಇಸ್ ಈಕ್ವಲ್ 12. ಯಾರು 12? ಇಲ್ಲಿದೆ ನೋಡಿ. ಸಿ ಅಂಡರ್ಸ್ಟುಡ್? ರೈಟ್ ದಟ್. ಬರೀರಿ ಬೇಗ. ಸುಮ್ಮನೆ ABC ಅಂತ ಹೇಳ್ಬೇಡ್ರಿ, ಆಯ್ತಾ? ಯಾರು A ಅಂತ ಹೇಳಿದ್ದು? ಹಾಂ, ಬಾ ಮಾಡು ಬಾಡಿ ಮೇಲೆ ಬಾ ಮಾಡು ಬಾ. ಮತ್ತೆ ಯಾಕೆ ಹೇಳ್ತಿ ABC ಅಂತ ಬಂದಿಲ್ಲ ಅಂದರೆ? ನನಗೆ ಗೊತ್ತು ABCD 4ಕ್ಕೆ ಒಂದು ಆನ್ಸರು ಅಂತ. ಕರೆಕ್ಟಾ? ಸುಮ್ಮನೆ ABCD ಅಂದರೆ ಫಿನಿಶ್ಡ್. ಇದನ್ನೆಲ್ಲ ಸಾಲ್ವ್ ಮಾಡಿದ್ದೀರಾ? ಇದನ್ನೆಲ್ಲ ಸಾಲ್ವ್ ಮಾಡಿ ಯಾರು ನನಗೆ ತೋರಿಸ್ತೀರೋ ಅವ್ರಿಗೆ ನೆಕ್ಸ್ಟ್ ಪೇಪರ್ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಲ್ಲ. ಸಾಲ್ವ್ ಮಾಡ್ಕೊಂಡು ಎತ್ಕೊಂಡ್ ಬರ್ಬೇಕು. ಹಾ, ತಂದಿದೀಯಾ? ಎಲ್ಲ ಸಾಲ್ವ್ ಮಾಡಿದ್ಯಾ? ಓಕೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ. ನೀನೇನೋ ಉಲ್ಟಾ ಬರೀತಿದೆಯಲ್ಲ, ಹಿಂಗಿಂದ ಹಿಂಗೆ ಹೋಗೋದಾ? ಕಿಸಿ ಅದು ನೋಡು ಲೇ. ತುಂಬ ಜನ ಇಂಟೆಲಿಜೆಂಟ್ ಅಂತ ಬಂದರೆಲ್ಲ ಫೇಲ್ ಹೋಗಿದ್ದಾರೆ ಅನ್ಕೊಂಬ. ನನಗೆಲ್ಲ ಗೊತ್ತು ಸರ್, ಯಾರೂ ಪಾಸ್ ಆಗಿಲ್ಲ. ಅದಕ್ಕೆ ಹೇಳ್ತೀನಿ, ದುರಂಕಾರ ಬಿಡಬಾರ್ದು. ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಪಾಸ್ ಆಗ್ತೀರಾ. ನನಗೆ ಗೊತ್ತು, ನಾನು ಸಾಲ್ವ್ ಮಾಡಲ್ಲ, ಹಂಗೆ ಡೈರೆಕ್ಟ್ ಎಕ್ಸಾಮ್ ಬರಿತೀನಿ ಅಂದರೆ ಡೈರೆಕ್ಟಾಗಿ ಮನೆ ಬಾ. ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ನೋಡು, ನೀಟಾಗಿ ಬರೀರೋ ನೋಟ್ಸ್ ಅಂದ್ರೆ ಉಲ್ಟಾ ಬರ್ಕೊಂಡು ಹೋಗಿದ್ದಾನೆ ಟೆಸ್ಲಾ ಇವನು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ. ವಾಟ್ ಇಸ್ ನೆಕ್ಸ್ಟ್ ಕ್ವಶನ್? ಫಿನಿಶ್ ದಿಸ್. ಕೆನ ರಾಬ್? ಸಿ ನೆಕ್ಸ್ಟ್ ಕ್ವಶನ್ ಏನು ಅರ್ಥ ಮಾಡ್ಕೊಡ್ರಿ. ಕ್ವಶನ್ ಅರ್ಥ ಆದರೆ ಮ್ಯಾಥ್ಸ್ ತುಂಬ ಈಸಿ. ಕ್ವಶನ್ ಅರ್ಥ ಮಾಡ್ಕೋಬೇಕು. 5235 ಸ್ಟೂಡೆಂಟ್ ಅಟೆಂಡೆಡ್ science lecturer in a school on first day and 6589 student on second day. Find the total number of students who attended the lectures all together both the day. ಏನ್ ಮಾಡಬೇಕು? ಆಡ್ ಮಾಡ್ಬೇಕು. ಕರೆಕ್ಟಾ? ಫಸ್ಟ್ ಡೇ ಎಷ್ಟು ಜನ ಇದ್ರಪ್ಪ? 5235. ಸೆಕೆಂಡ್ ಡೇ ಎಷ್ಟು ಜನ ಇದ್ರಪ್ಪ? 65. ಏನು ಕಂಡುಹಿಡಿಬೇಕು? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ತಾನೆ. ಏನು ಮಾಡಬೇಕು? 5 + 9 14ಗೆ 4. ಹುಡುಕಿಯಲ್ಲ ಇದೆ 4 ಲಾಸ್ಟ್ ನಂಬರು. ಇಲ್ಲೂ ಇದೆ, ಅದಕ್ಕೆ ನೆಕ್ಸ್ಟ್ ನಂಬರ್ ತೊಗೊತೀನಿ, ಒಂದು ಕ್ಯಾರಿ.
3 + 1 4, 4 + 8 12, 2 ಏನಿದೆ 24 ಆನ್ಸರ್. ಹಾ ವಾವ್ ಏ ಮಂಗ ಬಾ ಬೋರ್ಡ್ ಮೇಲೆ ಮಾಡು ಅಂತ ಕರೆದೈತ. ನಾನು ಹೇಳಿಲ್ಲ ಸರ್. ಹ್ಞೂ ಸರ್ ಹೇಳಿದೆ, ನನಗೆ ಗೊತ್ತು ಸರ್. 4 ದಿವಸ ಆದ್ಮೇಲೆ ನ್ಯೂ ಇಯರ್ ಬರುತ್ತೆ. ನಾನು ಹೇಳಿಲ್ಲ ಸರ್. ಆಮೇಲೆ ಯಾರಲ್ಲಿ ಉಂಡು ಬೋರ್ಡ್ ಮೇಲೆ ಮಾಡಬಾರ್ಲಿ ಅಂದ್ರೆ ಮಾಡಲ್ಲ. ಟೇಕ್ ನೆಕ್ಸ್ಟ್ ಕ್ವಶನ್. ದ ಹೋಲ್ ನಂಬರ್ ವಿಚ್ ಈಸ್ ಮಲ್ಟಿಪಲ್ ಆಫ್ ಎವ್ರಿ ನಂಬರ್ ಈಸ್. ಪಕ್ಕನಾ ಪಕ್ಕನಾ whole number is every multiple of what? The whole number which is multiple of every number. Answer? Multiple of all 1. Okay, next. Which of the number is exactly divisible by 8? Shortcut ಏನಾದ್ರು ಕೊಟ್ಟಿದೆ 8 ಗೆ? ಹಂಗೆ ಹೇಳ್ಕೊಟ್ಟಿದ್ನ ಶಾರ್ಟ್ಕಟ್ಟು. ಆ ನಂಬರು 4 ಮತ್ತೆ 2 ಇಂದ ಡಿವೈಡ್ ಆಗಬೇಕು. 4 ಚೆಕಿಂಗ್ ನೋಡ್ರಿ. 2 ಇಂದ ಯಾವ ನಂಬರ್ ಡಿವೈಡ್ ಆಗುತ್ತೆ? ಲಾಸ್ಟ್ ನಂಬರ್ ಇವನ್ ನಂಬರ್ ಇದ್ರೆ ಡಿವೈಡ್ ಆಗುತ್ತೆ. ಎಲ್ಲ ನಂಬರ್ ಇವನ್ ನಂಬರ್ ಇದೆ, ಕರೆಕ್ಟಾ? 4 ನಂಬರ್ ಹೆಂಗ್ ಗೊತ್ತಾಗುತ್ತೆ? ಇಫ್ ದ ಲಾಸ್ಟ್ 2 ಡಿಜಿಟ್ ನಂಬರ್ ಈಸ್ ಡಿವಿಸಿಬಲ್ ಬೈ 4. ಯಾವ ನಂಬರ್? 96 ಆಗುತ್ತಾ 4 ಇಂದ? ಯಾಕಾಗಲ್ಲ? ಆಗಲ್ವಾ? 96 ಆಗುತ್ತೆ. 42 ಅನ್ಕೋ. 42 ಆಗುತ್ತಾ? ಆಗಲ್ಲ. 44 ಆಗುತ್ತಾ? ಯಾಕಾಗಲ್ಲ? ಆಗುತ್ತೆ. ಚೆಕ್ ಮಾಡಿ. ಚೆಕ್ ಆಲ್ ದ ಕ್ವಶನ್.